ಸೊ ಅದೇ ರಿಪೀಟ್ ಆಗಿದೆ. ಇಲ್ಲ, 2013ರಲ್ಲಿ 2010ರಲ್ಲಿ ಏನು ಹೈಕೋರ್ಟ್ ಆದೇಶ ಕೊಟ್ಟಿತ್ತು ಅದೇ 2013ರಲ್ಲೂ ಕೊಟ್ಟರು, ಅದೇ 2024ರಲ್ಲೂ ಕೊಟ್ಟರು. ಸೊ ನಾವು ಆದೇಶ ಸರ್ಕಾರದ ಅಂದರೆ ಏನು ನಮ್ಮ ನ್ಯಾಯಾಲಯ ಆದೇಶ ಕೊಟ್ಟಿದೆ, ನ್ಯಾಯಾಲಯದ ಆದೇಶದ ಪ್ರಕಾರ ನಿಯಮಾನುಸಾರ ನಮ್ಮ ಕಂದಾಯ ಇಲಾಖೆಯಲ್ಲಿ ಯಾವ ಒಂದು ವಿಧಾನವನ್ನು ಅನುಸರಿಸುತ್ತೀವೋ ಆ ವಿಧಾನದ ಪ್ರಕಾರ ನಾವು ಮಾಡಿದ್ದೇವೆ. ಸರ್, 2013 ಸರ್ವೆಗೂ ಇವತ್ತಿನ ಸರ್ವೆಗೂ ಏನು ವ್ಯತ್ಯಾಸ ಇದೆ ಸರ್? ನನಗೆ ಅದು ಕಂಪ್ಯಾರಿಟಿವ್ ಮಾಡೋ ಸ್ಥಿತಿ ಪೂರ್ತಿ ಅದನ್ನು ನಾನು 2013ರಲ್ಲಿ ನಾನಿರಲಿಲ್ಲ. ಒಂದು ನಾನು ಗಮನಿಸಿದ ಹಾಗೆ ಆವಾಗ ರೋವರ್ ಬಳಸಿರಲಿಲ್ಲ, ಈ ಸರಿ ನಾವು ರೋವರ್ ಯಂತ್ರವನ್ನು ಬಳಸಿದ್ದೇವೆ. ಸರ್, ಈಗೆಲ್ಲ ಒಂದು ಮಾತಾಡಿ ಸರ್, ನಿಮ್ಮ ಗಡಿಯನ್ನು ನೀವು ಗುರ್ತಿಸೋಕ್ಕಾಗ್ತಾ ಇಲ್ಲ, ಆ ಗಡಿ ಸಿಕ್ಕಿದೆ. ಯಾರು ಗಡಿ ಗುರ್ತಿಸೋಕ್ಕಾಗಲ್ಲ? ಮಾನ್ಯ ಹೈಕೋರ್ಟ್ ನಿರ್ದೇಶನದ ಪ್ರಕಾರ ಈ ಶ್ರೀನಿವಾಸಪುರ ತಾಲೂಕು ರಾಯಲಪಾಡು ಹೋಬಳಿಯ ಹೊಸ ಹುಡ್ಯ ಈ ಒಂದು ಗ್ರಾಮದ ಸರ್ವೆ ನಂಬರ್ 1 ಮತ್ತು 2ರ ಅರಣ್ಯ ಮತ್ತು ನಮ್ಮ ಕಂದಾಯ ಗ್ರಾಮದ ಗಡಿಯನ್ನು ಜಂಟಿ ಸಮೀಕ್ಷೆ ಮತ್ತು ಜಂಟಿ ಸರ್ವೆ ಮಾಡಬೇಕು ಅಂತ ಹೇಳಿ ನಿರ್ದೇಶನ ನೀಡಿದ್ದು ತಮಗೆಲ್ಲ ಗೊತ್ತಿದೆ. ಈ ಹಿನ್ನೆಲೆಯಲ್ಲಿ ನಿನ್ನೆ ಅಂದರೆ 15ನೇ ತಾರೀಕು ಈಗಾಗಲೇ ನಾವು ದಿನಾಂಕವನ್ನು ಫಿಕ್ಸ್ ಮಾಡಿ ಫಿರ್ಯಾದುದಾರರಿಗೂ ನೋಟಿಸನ್ನು ಕೊಟ್ಟು ನಿನ್ನೆಯಿಂದ ನಾವು ಇಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿ DF ಅವರು ಇಲ್ಲೇ ಇದ್ದಾರೆ ಮತ್ತು ನಮ್ಮ ಕಂದಾಯ ಇಲಾಖೆಯ ಪೂರ್ಣ ಸಿಬ್ಬಂದಿ ಹಾಗೂ DDLR ಅವರು ಅವರ ಸರ್ವೆ ಸಿಬ್ಬಂದಿ ಇಷ್ಟೂ ಜನರು ಕೂಡ ನಿನ್ನೆ ಇಡೀ ದಿನ ನಾವು ಈ 2 ಸರ್ವೆ ನಂಬರ್ಗಳನ್ನು ಸರ್ವೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ಪ್ರಾರಂಭ ಮಾಡಿದ್ದೆವು. ನಿನ್ನೆ ಮಾಡಿದಂಥ ಒಂದು ಕೆಲಸದಲ್ಲಿ ಬೆಳಿಗ್ಗೆ 9 ಗಂಟೆಗೆ ಶುರುವಾದಂಥ ಇಲ್ಲ ಅನ್ನುವಂಥದ್ದು ಅವ್ರ ವಾದ ಸರ್. ಇಲ್ಲೇ ಅವ್ರ ಅಧಿಕಾರನೇ ಇಲ್ಲ ಚೈನ್ ಹಾಕೋದಕ್ಕೆ ಸರ್ವೆ ಮಾಡೋದಕ್ಕೆ ಅನ್ನೋಂಥದ್ದು ಅವ್ರ ವಾದ. ಈಗ ನಾನು ಅವರಿಗೆ ಫಸ್ಟು ನಿನ್ನೆ ಮಾತಾಡುವಾಗ ಒಂದು ಕೇಳಿದ್ದು ಇದೊಂದೇ, ಏನಂದರೆ ಅಟ್ಲೀಸ್ಟ್ ನಾನು ಫಾರೆಸ್ಟ್ ಸೆಟ್ಲ್ಮೆಂಟ್ ಆಫೀಸರೇ ಕೆಲಸ ಮಾಡಿದ್ದೀನಿ. ಫಾರೆಸ್ಟ್ ಸೆಟ್ಲ್ಮೆಂಟ್ ಅಂದರೆ ಏನಂದರೆ ಅಲ್ಲಿರ್ತಕ್ಕಂಥವ್ರದ್ದು ಕ್ಲೇಮ್ಸ್ಗಳನ್ನು ಎನ್ಕ್ವೈರಿ ಮಾಡಿ ಆನಂತರ ಒಂದು ನೋಟಿಫಿಕೇಷನ್ ಹೊರಡಿಸ್ತಾರೆ. ಇದು ಇರ್ತಕ್ಕಂಥ ಪದ್ಧತಿ. ಇದು 1937ರ ಹಿಂದೆ ಆಗಿರೋದು. ಸಾಮಾನ್ಯವಾಗಿ ಅದು ಇರುತ್ತೆ. ನನಗೆ ಅವರು ಇನ್ನೊಂದು ಯಾವುದೋ ಒಂದು ಇದನ್ನು ಕೂಡ ಕೊಟ್ಟರು. 1945ನಲ್ಲಿ ಅದು ಇಡೀ ಜನಗಲಗುಂಟೆ ಏನು ಫಾರೆಸ್ಟ್ ಬ್ಲಾಕ್ ಇದೆ ಅದರದ್ದು ಕೊಟ್ಟಿದ್ದಾರೆ. ಆದರೆ ಇಟ್ ಈಸ್ ನಾಟ್ ಎ ರಿಪೋರ್ಟ್ ಆಫ್ ದಿ ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್. ಸರ್, ಈಗ ಒತ್ತುವರಿ ಆಗಿದೆಯಾ ಇಲ್ಲ ಈ ಕ್ಷಣಕ್ಕೆ ಅದು ಹೇಳಕ್ಕೆ ಬರೋದಿಲ್ಲ. ಸರ್, ಈಗ ನೀವು 3 ರಿಲೀಸ್ ಮಾಡಿದ್ದೀರ, ರೋವರ್ಸಲ್ಲಿ ಮತ್ತು ರೆವಿನ್ಯೂ ಇಲಾಖೆ ಇದರಲ್ಲಿ ಚೈನಲ್ಲಿ ಮತ್ತು ಕಂದಾಯ ಇಲಾಖೆ. ನೀವು ಅಲ್ಟಿಮೇಟಾಗಿ ಯಾವ್ದು ತೊಗೊಂಡಿದ್ದೀರ? ಅಂದರೆ ಇವಾಗ ಇವರು ರಮೇಶ್ ಕುಮಾರ್ ಹೇಳ್ತಾ ಇದ್ದಾರೆ ಅರಣ್ಯ ಇಲಾಖೆ ಒಪ್ಪೋದಿಲ್ಲ, ಅಬ್ಜೆಕ್ಷನ್ ಸ್ಟ್ರಾಂಗ್ ಅಬ್ಜೆಕ್ಷನ್ ಅಂತ ಹೇಳ್ತಾರೆ. ಬಟ್ ಇವಾಗ ನೀವು 3 ಮಾಡಿದ್ದೀರಿ. 3ರಲ್ಲಿ ಏಕೆಂದರೆ ಈಗ ಒಂದು ನಿಮಗೆ ಗೊತ್ತಿರುವಂಗೆ ನಮ್ಮದು ರೋವರ್ ಅಂತೂ ಆಲ್ಮೋಸ್ಟ್ ಅಕ್ಯುರೇಸಿ 0.2 ಸೆಂಟಿಮೀಟರ್ ಜಸ್ಟ್ ಅಷ್ಟೇ ನಿಮಗೆ ಡಿಫ್ರೆನ್ಸ್ ಬರೋದು. ಚೈನ್ ನೀವೇ ಗಮನಿಸಿದ್ರಿ, ಎಳಿಬೇಕಾದ್ರೆ ಅಲ್ಲೇನಾದ್ರು ಗುಡ್ಡ ಇದ್ದರೆ, ಹಳ್ಳ ಇದ್ದರೆ ಅಥವಾ ಕುರ್ಚಿಲುಗಳಿದ್ದರೆ ನಿಮ್ಗೆ ಸ್ವಲ್ಪ ವ್ಯತ್ಯಾಸ ಆಗೇ ಆಗುತ್ತೆ. ಆದರೆ ಇಲ್ಲಿ ಆ ರೀತಿ ವ್ಯತ್ಯಾಸ ಬರೋದಿಲ್ಲ. ನಮಗೆ ಅಕ್ಯುರಸಿ ಬಗ್ಗೆ ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ ರೋವರ್ ನಾವು ಮಾಡಿರೋದ್ರಿಂದ ಅಲ್ಲಿ ಪಾಯಿಂಟ್ ಗುರುತಾಗ್ಬಿಟ್ಟಿದೆ. ನಿಮ್ಮದು ಏನೋ ರೀಡಿಂಗ್ಸ್ ಗುರುತಾಗಿರೋದ್ರಿಂದ ನೀವು ಚೈನಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಅದಕ್ಕೆ ಮ್ಯಾಚ್ ಆಗಲೇಬೇಕಲ್ಲ ನೀವು. ಆಮೇಲೆ ಚೈನಲ್ಲಿ ಇಬ್ಬರಿಗೂ ಸಮಸ್ಯೆ ಆಗೋದು ಬೇಡ ಅಂತೇಳಿ 2 ನಾನು ಮಾಡಿಸ್ಬಿಟ್ಟೆ. ಈಗ ಇವ್ರದ್ದು ಅವರ ಆಕ್ಷೇಪಣೆ ಅದು ಅವ್ರ ಆಕ್ಷೇಪಣೆ ಅವ್ರು ಮಾಡಿದ್ದಾರೆ, ನಾವು ರೆಕಾರ್ಡ್ ಮಾಡ್ಕೊಂಡಿದ್ದೀವಿ. ಬಟ್ ನಾವು ನಿಯಮ ಪ್ರಕಾರ, ಕಾನೂನು ಪ್ರಕಾರ ಕಂದಾಯ ಇಲಾಖೆಯಲ್ಲಿ ಇದುವರೆಗೆ ಇಷ್ಟು ವರ್ಷದಿಂದ ನಾವು ಯಾವ ಪದ್ಧತಿಯನ್ನು ಅನುಸರಿಸ್ತಾ ಇದ್ದೀವೋ ಅದನ್ನೇ ಮಾಡ್ಕೊಂಡು ಬಂದಿದ್ದೀವಿ. ಪ್ಲಸ್ ಇವ್ರು ಹೇಳ್ದಂಗೆ ಅದನ್ನು ಸೇರಿಸಿ ನಾವು ಗಂಟರ್ ಚೈನಲ್ಲೂ ಕೂಡ ಮಾಡಿದ್ದೀವಿ. ಸರಿ, ಕಂದಾಯ ಇವತ್ತು ಮತ್ತು ನಿನ್ನೆ ನಡೆದಂಥ ಸರ್ವೆನಲ್ಲಿ ನಮ್ಮ ಸರ್ವೆ ಇಲಾಖೆಯಿಂದನೇ 4 ಟೀಮ್ ಅಂದರೆ ಒಂದು 20-24 ಜನ ಇದ್ದರು, ಅಧಿಕಾರಿಗಳು ಹೊರತುಪಡಿಸಿ ಸರ್ವೇಯರ್ಸು ಅವರೆಲ್ಲ. ಅದಲ್ಲದೆ ಬಾಂಡ್ ಜವಾನ್ಗಳಿರ್ತಾರೆ ಮತ್ತು ಅಧಿಕಾರಿಗಳಿರ್ತಾರೆ. ಹಾಗೆ ನಮ್ಮ ವರ್ಕ್ ಪ್ಲ್ಯಾನಿಂದ ನಮ್ಮ ಅರಣ್ಯ ಇಲಾಖೆಯಿಂದ ಕೂಡ ಸುಮಾರು 12 ಜನ ಅವರು ಸರ್ವೇಯರ್ಸ್ಗಳು ಮತ್ತು ಬೇರೆ ಸಹಾಯಕ ಸಿಬ್ಬಂದಿ ಎಲ್ಲರೂ ಕೂಡ ಅವರಿಗೆ 2 ಕ್ಲಾರಿಫಿಕೇಷನ್ ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ನಿನ್ನೆಯಿಂದನೂ ಅಥವಾ ಮೊದಲಿಂದನೂ 2 ಇಶ್ಯೂ ಮಾತ್ರ ಇಲ್ಲಿ ಕೇಳ್ತಾ ಇರೋದು. ಒಂದು ಏನು ಅಂತಂದರೆ ನಾವು ಯೂಸ್ ಮಾಡ್ತಾ ಇರೋ ಚೈನ್ ಬಗ್ಗೆ, ಅದ್ರ ಬಗ್ಗೆ ಗೊಂದಲ ಇರೋದು. 2ನೇದು ಫಾರೆಸ್ಟ್ ಸೆಟಲ್ಮೆಂಟ್ ಮ್ಯಾಪ್ ಬಗ್ಗೆ ಗೊಂದಲ ಇರೋದು. ಸೊ 2ನ್ನ ನಾನು ಕ್ಲಾರಿಫೈ ಮಾಡಿದ್ರೆ ಉಳಿದಿದ್ದೆಲ್ಲ DC ಸರ್ ಹೇಳಿದ್ದಾರೆ. ಸೊ ಫಸ್ಟು ಗುಂಟರ್ಸ್ ಚೈನ್. ಸೊ ಗುಂಟರ್ಸ್ ಚೈನ್ ಆಲ್ ಓವರ್ ಇಂಡಿಯಾ
ನಾಟ್ ಓನ್ಲಿ ಇನ್ ಕರ್ನಾಟಕ, ಬರೀ ಕರ್ನಾಟಕದಲ್ಲ, ಇಂಡಿಯಾದಲ್ಲಿ ಬ್ರಿಟಿಷ್ ಕಾಲದಿಂದನೂ ಗುಂಟ್ರಸ್ ಚೈನ್ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಯಾವ ಚೈನ್ ಯೂಸ್ ಮಾಡಿದ್ರೂ ಅಳತೆ ಎಷ್ಟಿರಬೇಕು ಅಷ್ಟು ಇದ್ದೇ ಇರುತ್ತೆ. ಸೊ ಅದರಲ್ಲಿ ತಕರಾರು ಎತ್ತೋದಂಥದ್ದು ಮಾತೇ ಇಲ್ಲ. ಸೊ ಈ ತಕರಾರು ಮೊದಲು 2010ರಲ್ಲಿ 2013ರಲ್ಲೂ ಎತ್ತಿದ್ರು ಈ ವಿಷಯವನ್ನು. ಸೊ ಈ ವಿಷಯ ಬಗ್ಗೆ ಕ್ಲಾರಿಫಿಕೇಷನ್ ಗೌರ್ಮೆಂಟ್ ಕೊಟ್ಟಿದೆ, ಯಾವ ರೀತಿ ನಾವು ಚೈನ್ಸ್ನ ಯೂಸ್ ಮಾಡಬೇಕು. ಗುಂಟ್ರಸ್ ಚೈನಲ್ಲೇ ನೀವು ಸರ್ವೆಯನ್ನು ಮಾಡ್ತಕ್ಕದ್ದು, ಅದರಲ್ಲಿ ಯಾವುದೇ ಎರರ್ಸ್ ಇಲ್ಲ ಅಂತ ಕೊಟ್ಟಿದೆ. ಪ್ರಿನ್ಸಿಪಲ್ ಸೆಕ್ರೆಟ್ರಿ ಫಾರೆಸ್ಟು ಭೂ ದಾಖಲೆ ಸೆಕ್ರೆಟ್ರಿಗೂ ಬರೆದಿದ್ದಾರೆ. ಸೊ ಅವರು ರೆವೆನ್ಯೂ ಅವ್ರಿಗೂ ಬರೆದಿದ್ದಾರೆ. ಸೊ ಗುಂಟಸ್ ಚೈನಲ್ಲಿ ಯಾವುದೇ ಅಳತೆ ಮಾಡಿದ್ರೂ ಎಲ್ಲೂ ತಪ್ಪಾಗೋದಿಲ್ಲ. ದಟ್ ಈಸ್ ದ ಒನ್ ಕ್ಲಾರಿಫಿಕೇಷನ್. ಎರಡನೇದು ಫಾರೆಸ್ಟ್ ಸೆಟಲ್ಮೆಂಟ್ ಮ್ಯಾಪ್ ಬಗ್ಗೆ ಕೇಳ್ತಾ ಇದ್ದಾರೆ. ಸೊ ಫಾರೆಸ್ಟ್ ಸೆಟಲ್ಮೆಂಟ್ ಮ್ಯಾಪ್ ಇಲ್ಲಿ ನಮಗೆ ಇಶ್ಯೂ ಇರೋದು ಹೊಸಹುಟ್ಟಿಯ ಸರ್ವೆ ನಂಬರ್ 1 ಮತ್ತು 2. ಸೊ 1 ಮತ್ತು 2 ಫಾರೆಸ್ಟ್ ಒಳಗಡೆ ಇರೋಂಥದ್ದು, ಅರ್ಥ ಆಯ್ತಾ? ಸೆಟಲ್ಮೆಂಟ್ ಅಂತಂದರೆ ಸೊ ಅದು ಫಾರೆಸ್ಟನ್ನ ಬಿಟ್ಟು ನೋಟಿಫಿಕೇಷನ್ ಬೌಂಡ್ರಿ ನಾವೇನು ಮಾಡ್ತೀವಿ ಅವಾಗ ಕೆಲವೊಂದು ಸರ್ವೆ ನಂಬರ್ನ ಬಿಟ್ಟು ಹೋಗುತ್ತೆ. ಸೊ ಬಿಟ್ಟು ಹೋಗಿರೋದು ಸರ್ವೆ ನಂಬರ್ಸೇ ಬೇರೆ, ನಾವು ಇಶ್ಯೂ ಇರೋ ಸರ್ವೆ ನಂಬರ್ಸೇ ಬೇರೆ. ಸೊ ಫಾರೆಸ್ಟ್ ಸೆಟಲ್ಮೆಂಟ್ ಮ್ಯಾಪ್ ಇದಕ್ಕೆ ಅವಶ್ಯಕತೆನೇ ಇಲ್ಲ. ಇದು ಇಶ್ಯೂ ಇರೋದು ಫಾರೆಸ್ಟ್ ಒಳಗಡೆ. ಸೆಟಲ್ಮೆಂಟ್ ಇಶ್ಯೂ ಯಾವಾಗ ಬರುತ್ತೆ ಅಂತಂದರೆ, ಸೊ ಅದು ಏನಾದರೂ ಹೊರಗಡೆ ಇಶ್ಯೂ ಏನಾದರೂ ಬೇರೆ ಸರ್ವೆ ನಂಬರ್ಸ್ಗೆ ಏನಾದರೂ ತೊಂದರೆ ಆದರೆ ಆವಾಗ ಆ ಮ್ಯಾಪ್ನ ನಾವು ಯೂಸ್ ಮಾಡ್ಕೋಬೇಕೇ ಹೊರತು, ಇದು ಇಶ್ಯೂ ಇರೋದು ಫಾರೆಸ್ಟ್ ಒಳಗಡೆ ಇರೋದ್ರಿಂದ ಸೊ ಇದು ಫಾರೆಸ್ಟ್ ಸೆಟಲ್ಮೆಂಟ್ ಮ್ಯಾಪ್ ಬೇಕಾಗಿಲ್ಲ. ಅಂಥ ಪಕ್ಷದಲ್ಲೂ ಬೇಕೇ ಬೇಕು ಅಂದ್ರೂ ಇವಾಗ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ, ಇದರಲ್ಲಿ ಯಾರ್ಯಾರಿಗೆ ಸೆಟಲ್ಮೆಂಟ್ ಮಾಡಿದೆ ಅಂತ ಆಗಲೇ FSO ರಿಪೋರ್ಟ್ ನನ್ನ ಹತ್ರ ಇದೆ. ಅದರ ಪ್ರಕಾರ ಎಕ್ಸ್ಟೆಂಟು ಇದೆ. ಇವಾಗಲೂ ಕೂಡ ನಾವು ಫಾರೆಸ್ಟ್ ಸೆಟಲ್ಮೆಂಟ್ ಮ್ಯಾಪ್ನ ನಾವು ಮಾಡ್ಬೋದು ನಮ್ಮಲ್ಲಿ ಇಲ್ಲ ಅಂದಾಗ. ಅದೊಂದು ಕ್ಲಾರಿಫಿಕೇಷನ್ ಕೊಡ್ತೀನಿ. ಸೊ ಅದು ಇಲ್ಲ ಅನ್ನೋದು ದೊಡ್ಡ ವಿಷಯ ಏನಲ್ಲ, ಅದನ್ನು ನಾವು ಮತ್ತೆ ರೀಕ್ರಿಯೇಟ್ ಮಾಡ್ಬೋದು. ಮತ್ತು ಅದು ರೀಕ್ರಿಯೇಟ್ ಯಾವ ರೀತಿ ಮಾಡಬೇಕು ಅಂತ ಸರ್ಕಾರ ನಮಗೆ ಆದೇಶನೂ ಕೊಟ್ಟಿದೆ. ಯಾವ ರೀತಿ ನಾವು ಫಾರೆಸ್ಟ್ ಸೆಟಲ್ಮೆಂಟ್ ಮ್ಯಾಪ್ ಇಲ್ದಿದ್ದಾಗ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಆದೇಶ ಇದೆ. ಅದ್ರ ಪ್ರಕಾರನೂ ನಾವು ಇವಾಗಲೂ ಫಾರೆಸ್ಟ್ ಸೆಟಲ್ಮೆಂಟ್ ಮ್ಯಾಪ್ ಬೇಕೇ ಬೇಕು ಅಂತ ಅಂದಾಗ ನಾವು ಇವಾಗಲೂ ಕೂಡ ಮಾಡ್ಬೋದು. ಯಾವುದು ಪ್ರಕಾರ ಈಗಾಗಲೇ ಅದರ ರೈಟ್ಸನ್ನ ಯಾರಿಗೆ ನಾವು ಬಿಟ್ಕೊಟ್ಟಿದ್ದೀವಿ, ಎಷ್ಟು ಎಕ್ಸ್ಟೆಂಟ್ ಬಿಟ್ಕೊಟ್ಟಿದ್ದೀವಿ ಅನ್ನೋದು ಕಂಪ್ಲೀಟ್ ದಾಖಲೆ ಇದೆ. ಅವ್ರ ಹೆಸರು ಕೂಡ ಇದೆ, ಅವ್ರ ಎಕ್ಸ್ಟೆಂಟು ಇದೆ, ಯಾವ ಕಡೆ ಬಿಟ್ಕೊಟ್ಟಿದ್ದೀವಿ ಅನ್ನೋದು ಇದೆ. ಸೊ ಅದನ್ನು ನಾವು ಮಾಡ್ಬೋದು. ಸೊ ಇದೊಂದು ವಿಷಯ, ಫಾರೆಸ್ಟ್ ಸೆಟಲ್ಮೆಂಟ್ ಮ್ಯಾಪ್ ಅವಶ್ಯಕತೆ ಇಲ್ಲ. ಯಾಕೆಂದರೆ ಏನು ಒತ್ತುವರಿ ಆಗ್ತಾಯಿದೆ, ಏನು ತಕರಾರಾಗಿದೆ ಫಾರೆಸ್ಟ್ ಒಳಗಡೆ ಇದೆ. ಸೊ ನೋಟಿಫಿಕೇಷನ್ ಅಂದ ತಕ್ಷಣ ಸೊ ಅದನ್ನೆಲ್ಲನೂ ಸೆಟಲ್ ಮಾಡಿ ಬೌಂಡ್ರಿನೂ ಮಾರ್ಕ್ ಮಾಡಿರ್ತಾರೆ. ನಮಗೆ ಇಶ್ಯೂ ಇರೋದು ಬೌಂಡ್ರಿ ಒಳಗೆ, ಅರ್ಥ ಆಯ್ತಾ? ಸೆಟಲ್ಮೆಂಟ್ ಇರೋದು ಬೌಂಡ್ರಿ ಹೊರಗಡೆ, ಅದು ಇದಾಗಿರೋದು. ಸೊ ಇದು ಏನೂ ಇಲ್ಲ, ಸುಮ್ಮನೆ ಇಟ್ ಇಸ್ ಜಸ್ಟ್ ಒಂದು ಇಶ್ಯೂ, ಒಂದು ವಾದಕ್ಕೆ ಕಾರಣ ಹೊರತು ಬೇರೆ ಏನೂ ಇಲ್ಲ. ಸೊ ಗುಂಟರ್ ಚೈನು ಈಸ್ ಆಲ್ಸೋ ಪರ್ಫೆಕ್ಟ್. ಫಾರೆಸ್ಟ್ ಸೆಟಲ್ಮೆಂಟ್ ಮ್ಯಾಪ್ ಇಲ್ಲ ಅಂದ್ರೂ ವಿ ಕ್ಯಾನ್ ಕಮ್ ಟು ಎ ಕನ್ಕ್ಲೂಷನ್. ಸೊ ಇಲ್ಲ, ನಮಗೆ ಫಾರೆಸ್ಟ್ ಸೆಟಲ್ಮೆಂಟ್ ಮ್ಯಾಪ್ ಬೇಕೇ ಬೇಕು ಅಂತಂದರೆ ಇವಾಗಲೂ ಕೂಡ ನಾವು ಅದನ್ನು ಮ್ಯಾಪ್ನ ನಾವು ಮಾಡ್ಬೋದು. ಇಲ್ಲ, ಆ ಥರ ಆಗೋದಿಲ್ಲ. ಯಾಕೆಂದರೆ ನಾವು ಒಟ್ಟಿಗೆ ಮಾಡಿರೋದ್ರಿಂದ ಆ ಥರ ಅಲ್ಲ. ನೀವು ಅವಾಗ ಒಂದು ಮಾತು ಹೇಳಿದ್ರಿ ಮೇಡಮ್. ಸೊ ಅದಕ್ಕೆ ಜಂಟಿ ಸರ್ವೆ ಅಂತ. ನೀವು ಒಂದು ಮಾತು ಹೇಳಿದ್ರಿ, ಅವ್ರು ಏನು ಕೊಡ್ತಾರೆ ನೋಡೋಣ ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ರಿ. ನೀವು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ತಮಗೆ ಅಂದರೆ? ಸೊ ದಟ್ ರಿಪೋರ್ಟ್ ವಿಲ್ ನಾಟ್ ಬಿ ಅದು ನಾವು ಸಿಗ್ನೇಚರ್ ಮಾಡಬೇಕಲ್ವಾ, ಜಂಟಿಯಾಗಿ ಸೈನ್ ಮಾಡಿ ಸಬ್ಮಿಟ್ ಮಾಡಬೇಕಾಗಿರೋದ್ರಿಂದ ಅದು ನಾನು ಸಿಗ್ನೇಚರ್ ಮಾಡೋಕ್ಕಾಗಲ್ಲ. ಆಗಲ್ಲ. ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದ್ದರೆ ಅಂದರೆ ಮಾತ್ರ ನೀವು ಕೆಲವೊಂದು ಸರ್ವೆ ನಂಬರ್ 1ರಲ್ಲಿ ಇಷ್ಟು ಎಕರೆ, ಸರ್ವೆ ನಂಬರ್ 2ನಲ್ಲಿ ಇಷ್ಟು ಎಕರೆ ಅಂತ ಅದಷ್ಟು ಮಾರ್ಕ್ ಮಾಡಿ ಕೊಡಬೇಕು. ಅಷ್ಟೆಲ್ಲ ಇದ್ದರೆ ಮಾತ್ರ ತಾವು ಸೈನ್ ಮಾಡ್ತೀರಾ? ಅಲ್ಲ, ಅವ್ರು ಹೇಳ್ತಾರೆ ಟಿಲ್ ಡೇಟ್ ಗೌರ್ಮೆಂಟ್ ಲ್ಯಾಂಡ್ ಅಂತ. ತಾವು ಹೇಳ್ತಿದ್ರಿ ನಮ್ಮ ಸರ್ಕಾರ ನಮ್ಗೆ ನೋಟಿಫಿಕೇಶನ್ ಮಾಡಿಕೊಟ್ಟಾಗಿಂದ ನಮ್ಮ ಆಸ್ತಿ ಅಂತ ಹೇಳ್ತೀರಿ. ಆಸ್ ಪರ್ ಡಾಕ್ಯುಮೆಂಟ್ ಇವತ್ತಿನ ಪ್ರಕಾರ ತಮ್ಮದೇ ಅಂತ ವಾದ ಮಾಡಲಿಕ್ಕೆ ಏನಾದ್ರು ಆಸ್ತಿಗಳಂದ್ರೆ ನೆಕ್ಸ್ಟ್ ಪ್ರೋಸೆಸ್ ಏನಾದ್ರು ಮಾಡಬೇಕಾಗಿತ್ತು, ಯಾಕೆ ಮಾಡಲಿಲ್ಲ? ಅನ್ನೋದು ನೋಟಿಫಿಕೇಶನ್ ಅನ್ನೋದೇ ಸಾಕು ನಮಗೆ. ಆಯ್ತು, ಆಮೇಲೆ ಅದು ನಮ್ಮ ಹೆಸರಿಗೆ RTC ಇದೆ, ಸಾಕು. ಮತ್ತೆ ಇನ್ನೇನು ಮಾಡಬೇಕು? ಹಾಗಲ್ಲ, ಅವ್ರು ಹೇಳ್ತಾರಂಥದ್ದು ನಮ್ದು ಸರ್ಕಾರಿ ಅಂದ್ರೆ ಸರ್ಕಾರ ಖರಾಬ್ ನಾವು ಸರ್ಕಾರ ಅಲ್ವಾ? ಹಾಗಲ್ಲ, ಅರಣ್ಯ ಇಲಾಖೆಗೆ ಇವಾಗ ಸರ್ಕಾರಕ್ಕೆ ಯಾಕೆ ವ್ಯಾಜ್ಯ ಬಿದ್ದಿದೆ ಅಂತಂದ್ರೆ ನಿಮ್ದು ಅನ್ನೋಂಥದ್ದು ವ್ಯಾಜ್ಯ ಬಿದ್ದರೆ ಸಹಜವಾಗಿ ಬಂದಿಲ್ಲ ಅಂತ. ಇಟ್ ಈಸ್ ಎ ಸರ್ಕಾರ ಖರಾಬು. ಅದನ್ನ ಪ್ಲಾಂಟೇಶನ್, ಫಾರೆಸ್ಟ್ ಪ್ಲಾಂಟೇಶನ್ ಅಂತ RTCನೂ ಇದೆ, ಮತ್ತೆ ನೋಟಿಫಿಕೇಶನ್ ಇದೆ, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಮ್ಯಾಪ್ ಇದೆ. ಮತ್ತೆ ಇನ್ನೇನು ಬೇಕು ಅಂತ ಮ್ಯೂಟೇಷನ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಬಹಳಷ್ಟು ಫಾರೆಸ್ಟ್ ಲ್ಯಾಂಡ್ಸ್ ಮ್ಯೂಟೇಷನ್ ಆಗಿಲ್ಲ. ಇವಾಗ ಅದು ಪ್ರೋಸೆಸ್ ಆಗ್ತಾ ಇದೆ ಮ್ಯೂಟೇಷನ್. ಸೊ ಮ್ಯೂಟೇಷನ್ ಒಂದು ಆಗಿಲ್ಲ ಅನ್ನೋ ಕಾರಣಕ್ಕೆ ಅದು ಅರಣ್ಯ ಭೂಮಿ ಅಲ್ಲ ಅಂತ ಹೇಳಕ್ ಬರೋದು. 70-80 ವರ್ಷದಿಂದ ಯಾಕೆ ಸೋಮಾರ್ತನ ಪಡ್ತು ಅಂದ್ರೆ ಈ ತರದ ಡಿಸ್ಪ್ಯೂಟ್ಗಳು ಉದ್ಭವ ಆಗುತ್ತೆ ಅನ್ನೋಂಥದ್ದು ಆಲೋಚನೆ ಅಧಿಕಾರಿಗಳಿಗೆ ಬರಬೇಕಾಗಿತ್ತಲ್ಲ ಮೇಡಮ್. ಅವಾಗ ದಾಖಲೆ ಮಾಡ್ಕೋಬೇಕಾಗಿತ್ತಲ್ಲ. ಆಯ್ತು, ಅವಾಗ ಆಗಿಲ್ಲ, ಇವಾಗ ಮಾಡೋಣ. ಈಗೇನು ಒತ್ತುವರಿ ರಮೇಶ್ ಕುಮಾರ್ ಅವ್ರನ್ನ ಒತ್ತುವರಿದಾರ ಅನ್ನೋದು ಏನನ್ನೋದು
ಅದೆಲ್ಲ ಇಂಥವೆಲ್ಲ ಪ್ರಶ್ನೆ ಕೇಳಬಾರ್ದು. ನಾನು ಮ್ಯಾಪ್ ಬಂದಮೇಲೆ ನಾನು ಹೇಳ್ತೀನಿ ಅಂತ ಹೇಳ್ತಾ ಇದ್ದೀನಿ ತಾನೆ. ಥ್ಯಾಂಕ್ ಯು.